ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ ಈ ಟಿಕೆಟ್ ದರದ ವಿಚಾರದಲ್ಲಿ ಗೂಬೆ ಕೂರಿಸ್ತಾ ಜನಸಾಮಾನ್ಯರಿಗೆ ಅದರ ಬಿಸಿ ತಟ್ಟುವಂತಹ ಕೆಲಸ ಆಗ್ತಾ ಇದೆ. ಮೆಟ್ರೋ ಮಹಾಸುಲಿಗೆ ಪಬ್ಲಿಕ್ ಟಿವಿಯಿಂದ ಮಹಾ ಅಭಿಯಾನ. ಪಬ್ಲಿಕ್ ಟಿವಿ ಅಭಿಯಾನದ ಬೆನ್ನಲ್ಲೇ ಕೈ ಕಮಲದ ದಂಗಲ್ ಜೋರಾಗ್ತಾ ಇದೆ. ಮೆಟ್ರೋ ದರ ಏರಿಕೆಯ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ತಿಕ್ಕಾಟ ಜೋರಾಗ್ತಿದೆ. ದರ ನಿಗದಿ ಸಮಿತಿ ನೇಮಕಕ್ಕೆ ಒತ್ತಾಯ ಮಾಡಿದ್ದೇ ರಾಜ್ಯ ಸರ್ಕಾರ. 2023ರ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಪತ್ರ ಬರೆಯಲಾಗಿತ್ತಂತೆ. ಕೇಂದ್ರ ಶೀಘ್ರವೇ ದರ ನಿಗದಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಮೆಟ್ರೋಗೆ ರಾಜ್ಯದ ಅನುದಾನವನ್ನು ತಡೆ ಹಿಡಿಯುವ ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ, ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಹೇಳಿಕೊಂಡು ಅದರ ಎಫೆಕ್ಟು ಪರಿಣಾಮ ಜನಸಾಮಾನ್ಯರಿಗೆ ಈಗ ತಡ್ತಾ ಇದೆ. ನಾಳೆಯಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡೇ ಮಾಡ್ತೀವಿ ಅಂಥೇಳಿ BMRCL ಹೇಳ್ತಾ ಇದೆ. ಈ ರಾಜಕೀಯ ಕೆಸರೆರಚಾಟ ಹಿಂಗೆ ಮುಂದುವರಿಯುತ್ತಾ ಅಂಥೇಳಿ? ಪ್ರೇಮ, ಸದ್ಯಕ್ಕೆ ಇದು ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಕಳೆದ 2 ದಿನದಿಂದಲೂ ಕೂಡ ಯಾವಾಗ ಮೆಟ್ರೋ ದರ ಏರಿಕೆಯ ದಿನ ಹತ್ರ ಬರ್ತಾ ಇದ್ದಂಗೆ ಕಳೆದ 2 ದಿನಗಳಿಂದ ಈ ರೀತಿಯಾದಂಥ ತಿಕ್ಕಟ್ಟ ಮತ್ತಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಬಹಳ ಮತ್ತೊಂದು ಹಂತಕ್ಕೆ ಹೋದಾಗ ಕಾಣ್ತಾ ಇದೆ. ಗಮನಿಸ್ತಾ ಇದ್ರಿ, ನಿನ್ನೆ ಯಾವಾಗ ಮೆಟ್ರೋ ದರ ಏರಿಕೆ ಆಗುತ್ತೆ ಸೋಮವಾರದಿಂದ ಅಂತ ವಿಚಾರವು ಆ ಚರ್ಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು. ಅದಾದ ಮೇಲೆ ನೇರವಾಗಿ ಸಂಸದರು ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ಮುಖಾಂತರವಾಗಿ ಇದನ್ನು ತಡೆ ಹಿಡುವಂಥ ಪ್ರಯತ್ನವನ್ನು ಮಾಡಿದ್ರು. ಬಟ್ ಆದರೆ ಅದು ಇಲ್ಲಿ ತನಕವೂ ಕೂಡ ಸಕ್ಸಸ್ ಆದ ಹಾಗೆ ಕಾಣ್ತಾ ಇಲ್ಲ. ಕೇವಲ ಮೌಖಿಕವಾಗಿ ಆ ವಿಚಾರಗಳನ್ನು ಹೇಳಿದ್ದನ್ನು ಹೊರತುಪಡಿಸಿದ್ರೆ ಅದು ಇನ್ನೂ ಕೂಡ ಸಕ್ಸಸ್ ಆದ ಹಾಗೆ ಕಾಣ್ತಾ ಇಲ್ಲ. ಇದ್ರ ಮಧ್ಯೆ ನಾಳೆಯಿಂದ ದರವನ್ನು ಏರಿಕೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು BMRCL ಸ್ಪಷ್ಟವಾಗಿ ಹೇಳಿದೆ. ಇನ್ನೂ ಯಾವುದೇ ಮಾಹಿತಿ ಜೊತೆಗೆ ಸೂಚನೆಗಳು ಬರದೇ ಇರುವಂಥ ಕಾರಣಕ್ಕಾಗಿ ನಾಳೆಯಿಂದ ದರವನ್ನು ಏರಿಕೆ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು BMRCL ಹೇಳ್ತಾ ಇದೆ. ಇದರ ಮಧ್ಯೆ ಈಗ ಎರಡೂ ಸರ್ಕಾರಗಳ ನಡುವಿನ ತಿಕ್ಕಟ ಮತ್ತೆ ತಾರಕಕ್ಕೆ ಏರ್ತಾ ಇರುವಂಥದ್ದು. ಅಂದರೆ 2023ರಲ್ಲಿ ದರ ನಿಗದಿ ಸಮಿತಿಯನ್ನ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರದ ಮೇಲೆ ರಾಜ್ಯ ಒತ್ತಡ ಹೇರುವಂಥ ಕೆಲಸವನ್ನು ಮಾಡಿತ್ತು. ಸೊ BMRCL ಮುಖಾಂತರವಾಗಿ ಕೇಂದ್ರ ಸರ್ಕಾರವನ್ನು ಒತ್ತಡವನ್ನು ಏರಿ ಅನಂತರದಲ್ಲಿ ಅದನ್ನ ದರ ನಿಗದಿ ಸಮಿತಿಯನ್ನ ರೂಪು ಮಾಡೋದಕ್ಕೆ ಕಾರಣ ಅನ್ನುವಂಥದ್ದು ಸದ್ಯ ಬಿಜೆಪಿ ಸಂಸದರ ಆರೋಪ. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೂಡ ರಿಲೀಸ್ ಮಾಡೋದ್ರ ಮುಖಾಂತರವಾಗಿ 2023ರಲ್ಲಿ ಅಂಜುಮ್ ಪರ್ವೇಜ್ ಅವರು MD ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಪತ್ರವನ್ನು ಕೇಂದ್ರಕ್ಕೆ ಬರೀತಾರೆ. ಅಂದ್ರೆ ತಾವೇನಾದರೂ ದರ ನಿಗದಿ ಸಮಿತಿಯನ್ನ ಆದಷ್ಟು ಬೇಗ ರಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯದಿಂದ ಮೆಟ್ರೋಗೆ ಬರುವಂತ ಅನುದಾನ ಏನಿದೆ ಅದನ್ನ ತಡೆ ಹಿಡಿಯುವಂತ ಸಾಧ್ಯತೆ ಇದೆ. ಈ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ. ಸೊ ಹೀಗಾಗಿ ಆದಷ್ಟು ಬೇಗ ನೀವು ದರ ನಿಗದಿ ಸಮಿತಿಯನ್ನು ರಚನೆ ಮಾಡಿಕೊಡ್ಬೇಕು ಅನ್ನುವಂಥ ರಿಕ್ವೆಸ್ಟ್ ಅನ್ನು ಕಳಿಸಿರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ BMRCLಗೆ ಕೊಟ್ಟಿದ್ದಂತಹ ಸೂಚನೆಗಳ ಆಧಾರದ ಮೇಲೆ BMRCL ನೇರವಾಗಿ ಕೇಂದ್ರ ಸರ್ಕಾರದ ಮುಂದೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗಿ ಮನವಿಯನ್ನ ಇಡ್ತು ಅನ್ನುವಂಥದ್ದು ಸಂಸದರ ಬಿಜೆಪಿ ಸಂಸದರ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ತರಕಕ್ಕೆ ಗಲಾಟೆ ಏರ್ತಾ ಇದೆ. ನೀವು ದರ ನಿಗದಿಯನ್ನು ಮಾಡುವಂಥ ಸಮಿತಿ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರದವರ ಪಾತ್ರ ಹೆಚ್ಚು ಅನ್ನುವಂಥದ್ದನ್ನ ರಾಜ್ಯದವರು ಹೇಳ್ತಾ ಇದ್ರೆ, ರಾಜ್ಯ ಸರ್ಕಾರದ್ದು ಇದು ಪೂರ್ತಿ ಜವಾಬ್ದಾರಿ ಅನ್ನುವಂಥದ್ದನ್ನ ಸಂಸದರು ಹೇಳ್ತಾ ಇದ್ದಾರೆ. ಸೊ ಇವರಿಬ್ಬರ ನಡುವಿನ ತಿಕ್ಕಾಟ ಈಗ ಯಾರು ಹೊಣೆ ಅನ್ನುವಂಥದ್ದಕ್ಕೆ ನೋಡೋದಾದ್ರೆ ಜನಸಾಮಾನ್ಯರು ನೇರವಾಗಿ ಇದರ ಪರಿಣಾಮವನ್ನು ಎದುರಿಸೋದ್ರ ಜೊತೆಗೆ ಇದರ ಹೊರೆಯನ್ನ ಎರಡನ್ನೂ ಕೂಡ ಹೊರಬೇಕಾದಂಥ ಪರಿಸ್ಥಿತಿ ಸದ್ಯ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಬರ್ತಾ ಇದೆ. ಈ ಕಚ್ಚಾಟಗಳ ನಡುವೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ ಮೆಟ್ರೋ ದರ ಏರಿಕೆ ಆಗುತ್ತೆ. ಹೋಗುವಂಥವರು ಹೆಚ್ಚುವರಿ ದರವನ್ನು ಕೊಟ್ಟು ಹೋಗಲೇಬೇಕಾಗುತ್ತೆ. ಅಲ್ಲಿ ತನಕ ಯಾವುದಾದ್ರೂ ಸೂಚನೆಗಳು ಕೇಂದ್ರದಿಂದ ಬಂದರೆ ಅಷ್ಟೇ ಮಾತ್ರ ದರವನ್ನು ತಡೆ ಹಿಡಿಯುವಂಥ ಕೆಲಸ ಆಗುತ್ತೆ, ಏರಿಕೆಯನ್ನು ತಡೆ ಹಿಡಿಯುವಂಥ ಕೆಲಸ ಆಗುತ್ತೆ. ಇಲ್ಲ ಅಂದರೆ ನಾಳೆ ಬೆಳಿಗ್ಗೆಯಿಂದಲೇ ಹೆಚ್ಚುವರಿ ದರವನ್ನು ಕೊಟ್ಟೆ ಪ್ರಯಾಣಿಕರು ಸಂಚಾರವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಪ್ರೇಮ್, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.